ಇಷ್ಟೊಂದು ಟೆನ್ಷನ್ ಇರುವಾಗ ಪ್ರಸ್ತಾವ ಮಾಡ್ಕೊಳ್ಳೋದಕ್ಕೆ ಮನ್ಸು ಯಾರಿಗೆ ಬರುತ್ತೆ? ಅಯ್ಯೋ ಶಿವನೇ, ಪ್ರಸ್ತಾವ ಮಾಡ್ಕೊಳ್ಳೋರು ಅವರಿಬ್ರು. ಅವ್ರಿಗೆ ಏನು ಸಮಸ್ಯೆ ಇಲ್ದೇ ಇದ್ಮೇಲೆ ನಿನಗೇನೆ? ನನಗೆ ಅಮೃತಳ ಶಕ್ತಿನ ಅಪಹರಿಸೋದಕ್ಕಿಂತ ಅವರಿಬ್ರು ಪ್ರಸ್ಥಾನ ತಡೆಯೋದು ಮುಖ್ಯ. ಇನ್ನು ಕಾಲು ಹರಣ ಮಾಡ್ತಾ ಇದ್ರೆ ಅರ್ಜುನ್ ನನ್ನಿಂದ ದೂರ ಆಗ್ತಾನೆ. ಹಾವಿನ ಎಡೆಯ ಮೇಲೆ ಕೀರ್ತಿ ಶಿಖರ ಕಟ್ಟಿ ಅದರಲ್ಲಿ ಕೂತು ಮೆರಿಬೇಕು ಅನ್ನೋ ನನ್ನ ಹಂಬಲ ಹೆಚ್ಚಾಗ್ತಾ ಹೋಯ್ತು ಗುರುಗಳೇ. ಅತಿಯಾಗಿ ಬೀಗ್ಬೇಡ ಅಮೃತ. ನಿನ್ನ ಗೆಲ್ಲೋದಿಕ್ಕೆ ನಾನ್ ಬಿಡಲ್ಲ. ನಿನ್ನ ಪ್ರಸ್ತಾವನ ತಡಿತೀನಿ, ನೋಡ್ತಾ ಇರು. ಬಿಡಲ್ಲ ಕಣೆ, ನಿನ್ನ ಸಂತೋಷವಾಗಿರೋಕ್ಕೆ ನಾನು ಬಿಡಲ್ಲ. ಒಬ್ರು ಹೊಟ್ಟೆ ಉರ್ಸಿ ಪಡ್ಕೊಂಡು ಸುಖ ಯಾವತ್ತೂ ಒಬ್ರು ಪಾಲಿಗೆ ದಕ್ಕಲ್ಲ ಅಮೃತ. ನೀನ್ ನನ್ನ ಪಾಲಿನ ಸುಖ ಕಿತ್ಕೊಳಕ್ ಹೊರಟಿದ್ಯಾ, ನಿನ್ನನ್ನು ತಡಿತೀನಿ. ಏನ್ ಮಯೂರಿ, ಏನಾದ್ರೂ ಬೇಕಿತ್ತಾ? ಅತ್ತೆ, ನಂಗೂ ಇದೇ ತರ ಅಲಂಕಾರ ಮಾಡಿ. ಏಯ್, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ದೇನೆ? ನೀನ್ ಯಾಕೆ ಅಲಂಕಾರ ಮಾಡಬೇಕು? ನಂಗದೆಲ್ಲ ಗೊತ್ತಿಲ್ಲ ಅಜ್ಜಿ. ನಂಗೂ ಅಲಂಕಾರ ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಅಷ್ಟೇ. ನಂಗೂ ಆಸೆ ಆಗ್ತದೆ. ಆಯ್ತು, ನಿನಗೂ ಮಾಡೋಣ. ಆದ್ರೆ ಇವತ್ತಲ್ಲ, ನಿನ್ ಮದ್ವೆ ಆಗಿ ನಿನ್ಗೂ ಪ್ರಸ್ತ ಆಗತ್ತಲ್ಲ, ಅವತ್ತು ನಿನಗೂ ಹೀಗೆ ಅಲಂಕಾರ ಮಾಡೋಣ. ಆಯ್ತಾ? ಹುಚ್ಚುಡ್ಗಿ. ಏನಂದ್ರೆ ಹುಚ್ಚುಡ್ಗಿನ? ನಾನು ಹುಚ್ಚಿನ? ಏಯ್, ಏನಾಗಿದೆ ನಿನ್ಗೆ? ಒಳ್ಳೆ ತಲೆ ಕೆಟ್ಟುಳ್ತಾರ ಆಡ್ತಿದ್ಯಲ್ಲ. ನೋಡು, ಸುಮ್ಮನೆ ಹೋಗಿಲ್ಲ, ಹೋಗುನ್ನಲ್ಲ. ತಲೆ ಕೆಟ್ಟೋದು ನನ್ಗಲ್ಲ ಅಜ್ಜಿ. ಇಷ್ಟರಲ್ಲೇ ಗೊತ್ತಾಗುತ್ತೆ ಯಾರು ತಲೆ ಕೆಟ್ಟಿದೆ ಅಂತ. ಅಮೃತ, ಅವಳು ಸ್ವಲ್ಪ ಹಾಗೇನಮ್ಮ. ಇದಕ್ಕೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ, ಬಾ. ಬೇಜಾರ, ಅವಳು ಹಾಗೇನೆ. ಅಂತೂ ಇಂತೂ ಗಣಪತಿ ಮದುವೆಗೆ 108 ವಿಘ್ನಗಳು ಅನ್ನೋ ಹಾಗೆ ನಮ್ಮ ಅರ್ಜುನ್ ಪ್ರಸ್ತುತಕ್ಕೆ ಇದ್ದಂತ ಎಲ್ಲಾ ವಿಘ್ನಗಳು ಕಳೆದು ನಮ್ಮ ಹುಡುಗಂದು ಇವತ್ತು ಫಸ್ಟ್ ನೈಟ್ ಅನ್ನೋ ಹಾಗಾಯ್ತು. ನನಗಂತೂ ಪ್ರತಿ ಸಲ ಡೆಕೋರೇಟ್ ಮಾಡಿ ಅದು ವೇಸ್ಟ್ ಆಗುತ್ತೆ ನೋಡಿ ಬೇಜಾರಾಗುತ್ತೆ. ಬ್ರದರ್, ಈ ಸಲನಾದ್ರೂ ಡೆಕೋರೇಷನ್ ವೇಸ್ಟ್ ಆಗದಿರೋ ಹಾಗೆ ನೋಡ್ಕೊಳ್ಳೋ. ಏ ಕರ್ಣ, ಈ ಸಲ ನಮ್ಮ ಅರ್ಜುನ್ ಪಕ್ಕಾ ರೂಟಲ್ಲಿದ್ದಾನೆ ಕಣೋ. ಅಲ್ಲ, ಅವನ್ ಮಾತು ಕಡಿಮೆ ಮಾಡಿ ನಾಚ್ಕೊಳ್ತಾ ಇರೋದು ನೋಡಿದ್ರೆ ಗೊತ್ತಾಗೋದಿಲ್ವಾ? ಏನಪ್ಪ ಹಿಂಗಂತೀರಿ? ನಮ್ಮ ಅರ್ಜುನ್ ಅಂದ್ರೇನು, ನಾಚಿಕೆ ಅಂದ್ರೇನು? ಆದ್ರೂ ನನಗೆ ಏನೋ ಒಂದು ಡೌಟು. ಏನೋ ಅದು? ಕೇಳ್ಬಿಡ್ಲಾ? ಅರ್ಜುನ್, ಏನೋ ನೀನು? ಏಯ್, ಏನೋ ಅದು? ಹೇಳು, ಪರವಾಗಿಲ್ಲ. ಏನಿಲ್ಲಪ್ಪ. ಅರ್ಜುನ್, ನೀವು ನನ್ನವರು. ಈ ಸಂಭ್ರಮ, ಈ ಖುಷಿಯೆಲ್ಲ ನನ್ನ ಪಾಲಿಗೆ ಮಾತ್ರ ಸೇರ್ಬೇಕು ಅರ್ಜುನ್. ಈ ಪ್ರಶ್ನೆ ನಡೀಬಾರ್ದು. ಆದ್ರೆ ಹೇಗೆ? ಅವಳೇನ್ ಸ್ವರ್ಗದಿಂದ ಇಳಿದು ಬಂದಿರೋ ಸುಂದ್ರಿನ? ನಾನೇನ್ ಕಮ್ಮಿ ಇದೀನಿ ಅವಳಿಗಿಂತ? ಅಜ್ಜಿ, ಅತ್ತೆ, ನೀವ್ ನಂಗೆ ಅಲಂಕಾರ ಮಾಡ್ತಿದ್ರಿ ಏನಂತೆ? ನನಗ್ ನಾನೇ ಅಲಂಕಾರ ಮಾಡ್ಕೋತೀನಿ. ನನ್ ಮನ್ಸಿಗೆ ಹೇಗ್ ಬರುತ್ತೋ ಹಾಗೆ ಅಲಂಕಾರ ಮಾಡ್ಕೋತೀನಿ. ಅರ್ಜುನ್
ಅರ್ಜುನ್ ನನ್ನ ನೋಡ್ತಿದ್ದಾಗೆ ಹಾಗೆ ಕಳ್ದೋಗ್ಬೇಕು, ಹಾಗೆ ಅಲಂಕಾರ ಮಾಡ್ಕೋತೀನಿ. ಯಾಕಂದ್ರೆ ಅರ್ಜುನ್ ಜೊತೆ ಇವತ್ತು ಪ್ರಶ್ನೆ ಆಗೋದು ನಂದು, ಅವಳ್ದಲ್ಲ. ಅಜ್ಜಿ ಅತ್ತೆ, ನೀವ್ ಅವಳಿಗೆ ಎಷ್ಟು ಅಲಂಕಾರ ಮಾಡುದು ಅಷ್ಟೇ ವೇಸ್ಟ್, ಎಲ್ಲ ವೇಸ್ಟ್. ಯಾಕಂದ್ರೆ ಇವತ್ತು ಅರ್ಜುನ್ ಜೊತೆ ಫಸ್ಟ್ ನೈಟ್ ಆಗೋದು ನಂದು, ನನ್ ಜೊತೆನೇ ಆಗೋದು. ಅಲಂಕಾರ ಮಾಡು. ಈ ಮನೆಗೆ ಎಷ್ಟೋ ಅಡೆತಡೆಗಳು ಬಂತು, ಏನೇನೋ ಆಗೋಯ್ತು. ಅದು ಯಾರು ಕೆಟ್ಕೊಂಡು ಬಿತ್ತೋ ಏನೋ, ನಮ್ಮನೆ ಮೊಮ್ಮಕ್ಕಳು ಸುಖಕ್ಕೆ ಅಡ್ಡಿ ಆಯಿತು. ಅದಕ್ಕೆ ಇವತ್ತಿಂದ ಎಲ್ಲ ಒಳ್ಳೇದಾಗ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಪ್ರಸಾದ ತಂದಿದ್ದೀನಿ. ಕುಂಕುಮ ನಾಳೆಗಿಟ್ಕೊಂಡು ದೇವ್ರಿಗೆ ತುಪ್ಪು ದೀಪ ಹಚ್ಚಿ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ. ನಿಮ್ಮಿಬ್ಬರ ಹೆಸರಲ್ಲಿ ದೇವರಿಗೆ ಅಭಿಷೇಕ ಮಾಡಿಸಿ ಎಲ್ಲ ಒಳ್ಳೇದಾಗ್ಲಪ್ಪ ಅಂತ ಕೇಳ್ಕೊಂಡಿದ್ದೀನಿ. ಪ್ರಸಾದ ತಗೊಳ್ಳಿ. ನೀವೆಲ್ಲ ನಮ್ಮಿಬ್ರಿಗೋಸ್ಕರ ಇಷ್ಟೊಂದು ತೊಂದರೆ ಕಷ್ಟಗಳು ಪಡ್ತಾ ಇರೋದು ನೋಡಿದ್ರೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಮ್ಮ. ನೀವೆಲ್ಲರೂ ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ ಅಭಿಮಾನನ ನಾವು ಕೊನೆವರೆಗೂ ಉಳಿಸ್ಕೋತೀವಿ. ನಮ್ಗೆ ಆಶೀರ್ವಾದ ಮಾಡಿ. ಈಗ ನಮ್ಮ ಆಶೀರ್ವಾದಕ್ಕಿಂತ ದೇವರ ಆಶೀರ್ವಾದ ತುಂಬ ಮುಖ್ಯ. ಮೊದಲು ದೇವರಿಗೆ ನಮಸ್ಕಾರ ಮಾಡಿ. ದೇವರು ಬರೀ ನಿನ್ನ ಪಾಲಿಗೆ ಮಾತ್ರ ಅಮೃತ, ನನಗೂ ಇದ್ದಾನೆ. ನೀನು ಮಾಡೋ ಪೂಜೆನೆ ನಾನು ಮಾಡೋದು, ನೀನು ಬೇಡ್ಕೋತಿರೋದನ್ನೇ ನಾನು ಬೇಡ್ಕೋತಿರೋದು. ನಿನಗೆಷ್ಟು ನಿಷ್ಠೆ ಇದೆಯೋ ಅದಕ್ಕಿಂತ ಜಾಸ್ತಿ ನಿಷ್ಠೆ ನನಗಿದೆ. ನಿನಗಿಂತ ಯಾವುದ್ರಲ್ಲೂ ನಾನು ಕಮ್ಮಿ ಇಲ್ಲ. ನೋಡೇ ಬಿಡೋಣ. ಅರ್ಜುನ್ ಅನ್ನೋ ವರನ ದೇವರು ನನ್ನ ಪಾಲಿಗೆ ಕೊಡಬೇಕು, ನನಗೇ ಕೊಡಬೇಕು. ಅಜ್ಜಿ, ಅತ್ತೆ, ಮಾವ, ನಮ್ಮಿಬ್ಬರ ಜೀವನ ಸುಖಮವಾಗಿ ಸಾಗಬೇಕು ಅಂದರೆ ಆ ದೇವರ ಆಶೀರ್ವಾದ ಎಷ್ಟು ಮುಖ್ಯನೋ ನಿಮ್ಮೆಲ್ಲರ ಆಶೀರ್ವಾದನೂ ಅಷ್ಟೇ ಮುಖ್ಯ. ನಮ್ಮಿಬ್ಬರಿಗೂ
ಆಶೀರ್ವಾದ ಮಾಡಿ. ನೂರು ವರ್ಷ ಸುಖವಾಗಿರಿ. ಇಬ್ರು 100 ಕಾಲ ಸುಖವಾಗಿರಿ. ಯಾರ ಕಣ್ಣು ತಾಗದೇ ಇರಲಿ. ಆಗೋದನ್ನ ತಡೆದು ಬಿಟ್ರೆ ಆಮೇಲೆ ಅಮೃತನ ನಿರ್ನಾಮ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿದ್ರಾಯ್ತು. ಹೇಗಿದ್ರು ಅವಳ ಹತ್ರ ಈಗ ಶಕ್ತಿಗಳಿಲ್ಲ. ಅವಳು ನನಗೆ ಏನ್ ಅಪಾಯ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇಷ್ಟು ಅವಕಾಶ ಸಾಕು ನನಗೆ. ಹೇಗಾದ್ರೂ ಮಾಡಿ ಅರ್ಜುನಿಂದ ಅವಳನ್ನ ದೂರ ಇಟ್ಟು ಅರ್ಜುನ ನನ್ನವನಾಗಿ ಮಾಡ್ಕೊಳ್ಳೇಬೇಕು. ಇವತ್ತೇ ಈ ಕ್ಷಣಕ್ಕೆ ಇದಕ್ಕೆ ಮುನ್ನುಡಿ ಇಡಬೇಕು. ಏನ್ ಮಾಡ್ಲಿ? ಕೊನೆಗೂ ನಮ್ಮ ಹುಡುಗನ ಹಣೆಯಲ್ಲಿ ಇವತ್ತು ಫಸ್ಟ್ ನೈಟ್ ಭಾಗ್ಯ. ಗುಡ್ ಲಕ್ ಬ್ರದರ್. ಏ ಕರ್ಣ ಬಿಡೋ, ಎಷ್ಟು ಅಂತ ಕಾಡಿಸ್ತೀವನ್ನ. ಸರಿ ನಡಿ, ಜಾಸ್ತಿ ಹೊತ್ತು ಅವನ ಹತ್ರ ಇದ್ದಷ್ಟು ಅವನಿಗೆ ತೊಂದರೆ. ಅವನು ಸ್ವಲ್ಪ ಮೆಂಟಲ್ ಆಗಿ ಪ್ರಿಪೇರ್ ಆಗಿ ಬಾ.
ಅಮೃತ, ನಾವ್ ಹೇಳಿದ್ದೆಲ್ಲ ನೆನ್ಪಿದೆ ಅಲ್ವಾ? ಚೆನ್ನಾಗಿ ಹೇಳಿದೆ ಅಮ್ಮ. ನಾವು ಹೇಳಿದ್ದು ಅವಳಿಗೆಲ್ಲಿ ಕೇಳಿಸುತ್ತೆ? ಈಗಾಗಲೇ ಅವಳು ಆಕಾಶದಲ್ಲಿ ತೇಲಾಡ್ತಾ ಇದ್ದಾಳೆ. ಇನ್ನು ಮುಂದೆ ನಾವ್ ಯಾರು ನಾಪ್ಕ ಇರಲ್ಲ ಬಿಡು. ಅದ್ ಸರಿ. ಅಜ್ಜಿ, ನೀವ್ ಹೇಳಿದ್ದು, ಅತ್ತೆ ಹೇಳಿದ್ದು ಎಲ್ಲ ನೆನಪಿದೆ. ನೆನಪಷ್ಟೇ ಅಲ್ಲ ನೋಡು, ವರ್ಷ ತುಂಬೋದ್ರಲ್ಲಿ ಈ ಮನೇಲಿ ತೊಟ್ಲು ತೂಗ್ಬೇಕು ಅಷ್ಟೇ. ಬಾಯಿಲಿ ಒಂದ್ ನಿಮಿಷ. ಹೋಗಿ ಅತ್ತೆ. ಸಾಕು ಸಾಕು, ನಾಚ್ಕೊಂಡಿದ್ದು. ನಡಿ, ಹೊತ್ತಾಯ್ತು. ನಾನು ಹೋಗಲ್ಲ. ಹೋಗಲ್ಲ ಅಂದ್ರೆ ಬಿಡೋರು ಯಾರಮ್ಮ ನಿನ್ನ? ನಡಿ ಬಾ. ನಡಿ. ಹೋಗಲ್ವಂತೆ, ಲೋಟದಲ್ಲಿ ಹಾಲು ತಗೊಂಡ್ಬಂದಿದ್ದಾಳೆ. ಹೋಗು. ಅಪ್ಪ ದೇವ್ರೆ, ಎಲ್ಲ ಒಳ್ಳೇದ್ ಮಾಡಪ್ಪ. ಅತ್ತೆಮ್ಮ, ನೀವಂತೂ ಎಲ್ಲದಕ್ಕೂ ದೇವ್ರ ನೆನ್ಸ್ಕೊತಾ ಇರ್ತೀರ. ನಿನ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಇಷ್ಟೊಂದು ಹತ್ರ ಬೇಡ.
ನಾಚಿಕೆ ಬೇರೆ ಕೇಳು ಮಾಡಕ್ ಹೊರಟಿರೋದು ದ್ರೋಹ. ನೀನು ಮನುಷ್ಯಳಲ್ಲ ನಾಗಿಣಿ ಅಂತ ಗೊತ್ತಾದ ತಕ್ಷಣನೇ ಅರ್ಜುನ್ ನಿನ್ನ ತನ್ನ ಕೈಯಾರೆ ನಾಶ ಮಾಡ್ತಾನೆ. ಅದನ್ನ ಮರಿಬೇಡ ಅಮೃತ. ಮನುಷ್ಯರ ತರ ನಾಚ್ಕೊಂಡ ತಕ್ಷಣ ಮನುಷ್ಯಳಾಗೋದಿಕ್ಕೆ ಸಾಧ್ಯ ಇಲ್ಲ. ನೀನು ನಿನ್ನ ನಿಜವಾದ ಬಣ್ಣ ಬಯಲಾಗಲೇಬೇಕು. ಅದು ನನ್ನಿಂದ.